ನಮಸ್ಕಾರ ಬೆಂಗಳೂರು. ಇವತ್ತು ನಾನು ಬೆಂಗಳೂರಿನ ಜೆಸಿ ರೋಡ್ ನಲ್ಲಿ ಇದ್ದಾನೆ. ಜೆಸಿ ರೋಡ್ ನಲ್ಲಿ ರಬ್ಬರ್ ಮ್ಯಾಟ್ಗಳು, ಫ್ಲೋರಿಂಗ್ ಮ್ಯಾಟ್ಗಳು, ವುಡನ್ ಫ್ಲೋರಿಂಗ್ಗಳು, ಸೇಫ್ಟಿ ನೆಟ್, ಬರ್ಡ್ ಹಟ್, ವರ್ಟಿಕಲ್ ಗಾರ್ಡನ್, ಹಾಗೆ ಆರ್ಟಿಫಿಷಿಯಲ್ ರಬ್ಬರ್ ಮ್ಯಾಟ್ಗಳು ಇವೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿನ ಜೆಸಿ ರೋಡ್ ನಲ್ಲಿ, ಜೆಸಿ ರೋಡ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಮಿನರಲ್ ಸರ್ಕಲ್ ಇಂದ ಹಿಡಿದು ಟೌನ್ ಹಾಲ್ ತನಕ ಈ ಒಂದು ನೆಟ್ ಗಳಾಗ್ಲಿ ಮತ್ತೆ ಒಂದು ಮ್ಯಾಟ್ ಗಳಾಗ್ಲಿ ರಬ್ಬರ್ ಮ್ಯಾಟ್ ಗಳಾಗ್ಲಿ ಸಿಗುತ್ತೆ. ಬನ್ನಿ ಇವತ್ತು ಯಾವ ಅಂಗಡಿಯಲ್ಲಿ ಯಾವ ರೇಟ್ ಗಳಿರುತ್ತೆ ಮತ್ತೆ ವೆರೈಟಿಗಳೆಲ್ಲ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ಕಮಾನ್. ಮಿನರ್ವ ಸರ್ಕಲ್ ಕಡೆಯಿಂದ ಟೌನ್ ಹಾಲ್ ಕಡೆ ಹೋಗ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೊಡ್ಡ ಶೋರೂಮ್ ಸಿಗುತ್ತೆ. ಶ್ರೀ ಲಕ್ಷ್ಮಿ ಫ್ಲೋರ್ಸ್ ಮತ್ತು ಕಾರ್ಪೆಟ್ಸ್ ಅಂತೇಳಿ. ಇಲ್ಲಿ ತುಂಬಾ ಜನ ಕಸ್ಟಮರ್ಸ್ ಇರ್ತಾರೆ. ಈ ಒಂದು ಶೋರೂಮ್ ನಲ್ಲಿ ವೆರೈಟಿ ಫ್ಲೋರ್ ಮ್ಯಾಟ್ ಗಳು, ಇದು ನಾವು ಬೀಚ್ ಕಲರ್ ಮತ್ತೆ ಇಲ್ಲಿ ಮರದ ಕಲರ್, ರೆಡ್ ಕಲರ್, ಯಾವ ಕಲರ್ ಬೇಕಾದ್ರೂ ಕೂಡ ನಾವು ಚೂಸ್ ಮಾಡಬಹುದು. ಹಾಗೆ ನಾವು ಡೋರ್ ಮ್ಯಾಟ್ ಅಂತ ಹೇಳ್ತೇವೆ, ಡೋರ್ ಮ್ಯಾಟ್ ಕೂಡ ಇಲ್ಲಿ ವೆರೈಟಿ ಆಗಿದೆ. ಎಲ್ಲವೂ ಕೂಡ ಹೋಲ್ಸೇಲ್ ದರದಲ್ಲಿ ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಪದಾರ್ಥಗಳು. ಹಾಗೆ ಆರ್ಟಿಫಿಷಿಯಲ್ ಗಾರ್ಡನ್ ಅಂತ ಹೇಳ್ತೇವೆ, ಅವು ಕೂಡ ಇಲ್ಲಿ ಸಿಗುತ್ತೆ. ನೀವು ಬಂದು ಈ ಒಂದು ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಅಟ್ ಎ ಟೈಮ್ ಅಲ್ಲಿ ಬೇಕಾದಷ್ಟು ಪದಾರ್ಥಗಳನ್ನ ಅಟ್ ಎ ಟೈಮ್ ಅಲ್ಲಿ ನೋಡಬಹುದು ಮತ್ತು ಹೋಲ್ಸೇಲ್ ದರದಲ್ಲಿ ಐಟಮ್ಗಳನ್ನ ನಿಂದಾಸ್ಕೋಬಹುದು. ನಾವು ಶ್ರೀ ಲಕ್ಷ್ಮಿ ಫ್ಲೋರ್ಸ್ ಅಂಡ್ ಕಾರ್ಪೆಟ್ ಅಂತ ಮಾತಾಡೋದು. ನನ್ನ ಹೆಸರು ಪ್ರಕಾಶ್, ನನ್ನ ಮ್ಯಾನೇಜರ್ ಇಲ್ಲಿ. ನಿಮಗೆ ವಿನೈಲ್ ಫ್ಲೋರು, ಕಾರ್ಪೆಟ್ಸು, ಕೋಮ್ಯಾಟ್ಸು, ವಾಲ್ ಪೇಪರ್ಸು, ಗ್ರಾಸ್ ಮ್ಯಾಟ್ಸು, ಆಮೇಲೆ ಆಂಟಿಸ್ಕಿಡ್ ಮ್ಯಾಟ್ಸು, ಕುಷನ್ ಮ್ಯಾಟ್ಸು ಆ್ಯಂಡ್ artificial grasses, colors, carpets, rubber tiles, and foot mats, PP sheets. Everything is available here in wholesale price. ಇಲ್ಲಿ ಶೂಟಿಂಗ್ ಆಯ್ತು. ಇನ್ನು ಬಜಾರಿಗೆ ನಾವು ಯಾಕೆ ಬನ್ನಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ವೆರೈಟಿ ಕ್ವಾಲಿಟಿಗಳು, ವೆರೈಟಿ ವಸ್ತುಗಳು ನಮ್ಮಲ್ಲಿ ಕಾಣಸಿಗ್ತವೆ. ಹಿಂಗೆ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ಗೆ ದಿ ಪ್ರೀಮಿಯರ್ ಫ್ಲೋರ್ಸ್ ಅಂಡ್ ಟಾರ್ಪಲಿನ್ಸ್ ಅನ್ನೋ ಒಂದು ಮತ್ತೊಂದು ಇಲ್ಲೊಂದು ಶೋರೂಮ್. ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಇಲ್ಲೊಂದು ಅಂಗಡಿ ಇದೆ ನನ್ನ ಹಿಂಭಾಗ. ಇಲ್ಲಿ ಇವ್ರು ಬರೀ ಆರ್ಟಿಫಿಷಿಯಲ್ ಗಾರ್ಡನ್ಗಳು ಇಲ್ಲಿ ನಿಮ್ಗೆ ಕಾಣಸಿಗ್ತಾ ಇದೆ, ವೆರೈಟಿ ಗಾರ್ಡನ್ಗಳು. ಈ ಅಂಗಡಿನೇ ಇಷ್ಟು ಚೆನ್ನಾಗಿ ಕಾಣ್ಬೇಕಾದ್ರೆ ಈ ಒಂದು ಗಾರ್ಡನ್ ತಗೊಂಡೋಗಿ ನಮ್ಮ ಮನೆಗಳು ಹಾಕಿದ್ರೆ ಮನೆನೂ ಕೂಡ ಅದ್ಭುತವಾಗಿ ಕಾಣುತ್ತಲ್ಲ. ಆಫೀಸ್ಗಳಾಗ್ಲಿ ಮತ್ತೆ ದೊಡ್ಡ ಒಂದು ಫ್ಯಾಕ್ಟ್ರಿಗಳಾಗ್ಲಿ ಎನ್ವೈರನ್ಮೆಂಟ್ ನಾವು ಗ್ರೀನರಿ ಮಾಡ್ಬೋದು ಅಂತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲ ಆರ್ಟಿಫಿಷಿಯಲ್ಸ್ ಗಾರ್ಡನ್ಗಳು ಇಲ್ಲಿ ಕಾಣಿಸ್ತಕ್ಕಂಥದ್ದು ವೆರೈಟಿ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಮೋಸ್ಟ್ ವ್ಯಾಲ್ಯೂಯಬಲ್, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಇವರು ಕೂಡ ಹೋಲ್ಸೇಲ್ ದರದಲ್ಲಿ ನಿಮಗೆ ಕೊಡ್ತಾರೆ. ಮತ್ತೆ ಬರೀ ಇಲ್ಲಿ ರಿಟೇಲ್ ಪ್ಲಸ್ ಹೋಲ್ಸೇಲ್ ಎರಡು ಕೂಡ ಇಲ್ಲಿದೆ. ಇದು ನೋಡಿ, ಯಾರು ಹೇಳಿದೆ ನಿಜವಾದ ಗಿಡ ಅಂತ ಹೇಳ್ಬೋದು, ನಿಜವಾದ ಒಂದು ಹೂ ಅಂತ ಹೇಳ್ಬೋದು. ಬಟ್ ಇದೆಲ್ಲ ಆರ್ಟಿಫಿಷಿಯಲ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಆ ಹಿಂಭಾಗ ಬುದ್ಧ ನೋಡ್ಬೋದು ನಾವು ಇಲ್ಲಿ. ಅದು ಹಿಂಭಾಗ ಇರ್ತಕ್ಕಂಥ ಇದು ಮರ ಗಿಡಗಳು ಎಲ್ಲವೂ ಕೂಡ ಕಾಣಸಿಗುತ್ತೆ ಇಲ್ಲಿ. ಬಟ್ ವೆರಿ ಫ್ಯಾಂಟಾಸ್ಟಿಕ್. ಹೋಲ್ಸೇಲ್ ಬಜಾರ್ಗಳಲ್ಲಿ ಒಂದೊಂದು ವಸ್ತುಗಳಿಗೆ ಒಬ್ಬೊಬ್ಬರು ಸ್ಪೆಷಾಲಿಟಿಯನ್ನ ಹೊಂದಿರ್ತಾರೆ ಅಂತ ಹೇಳಿದ್ರೆ, ಒಂದೇ ಒಂದು ವಸ್ತುಗಳಿಗೆ ಅವರು ಸ್ಪೆಷಾಲಿಟಿಯಲ್ಲಿ ಅವರು ಸೇಲ್ಗಳ ಐಟಮ್ಗಳನ್ನ ಮಾರ್ತಾ ಇರ್ತಾರೆ ಅಂತ. ಈ ರಸ್ತೆ ಟೂರಿಸ್ಟ್ ಥಿಯೇಟರ್ಗೆ ಹೋಗುತ್ತೆ. ಹಾಗೇ ನಾವು ಮುಂದೆ ಹೋಗ್ತಾ ಇದ್ರೆ ಇಲ್ಲೊಂದು ಲೆಫ್ಟ್ ಸೈಡ್ಗೆ AS ಟಾರ್ಪಲಿಂಗ್ ಅಂಡ್ ಫ್ಲೋರಿಂಗ್ಸ್ ಅಂತ ಒಂದು ಅಂಗಡಿ ಸಿಗುತ್ತೆ. ಇದು ಬಂದು ಪ್ರಿಂಟೆಡ್ ಕಾರ್ಪೆಟ್ ಅಂತ. ಯೂಶಲಿ ನಮ್ಮ ಛತ್ರಗಳಲ್ಲಿ ಯೂಸ್ ಆಗುತ್ತೆ. ಇದು ದೊಡ್ಡ ರೋಲ್ ಬೇಕಾದ್ರೆ ದೊಡ್ಡ ರೋಲ್ ಸಿಗುತ್ತೆ, ನಿಮ್ಗೆ ಕಟ್ ರೋಲ್ ಬೇಕಾದ್ರೆ ಕಟ್ ರೋಲು ಕೊಡ್ತೇವೆ. ಇದು ಬಂದು ಆರ್ಟಿಫಿಷಿಯಲ್ ಗ್ರಾಸು, ನಿಮಗೆ ಗಾರ್ಡನ್ಗೆ, ಆರ್ಟಿಫಿಷಿಯಲ್ ಗಾರ್ಡನ್ಗೆ, ಮನೆಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಬಂದು ಚೈನ್ ಮ್ಯಾಟು, ಇದು ಬಂದು ಬಸ್ಸಸ್ಗೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಸ್ಲೀಪಿಂಗ್ ಕೋಚ್ ಬಸ್ಗೆ ಹಾಕ್ತಾರೆ. ಇದು ಸ್ನೇಕ್ ಮ್ಯಾಟು, ಇದು ಬಸ್ಸಸ್ಗೆ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ಕಾಯಿನ್ ಮ್ಯಾಟು, ಇದು ನಿಮಗೆ ಆಫೀಸ್ ಗಿಫೀಸ್ಗೆಲ್ಲ ಯೂಸ್ ಆಗುತ್ತೆ. ವಿನೈಲ್ ಫ್ಲೋರಿಂಗ್ ಅಂತ ಹೇಳ್ತೇವೆ. ಆಮೇಲೆ ಬಂದ್ಬಿಟ್ಟು ಇದು ನಿಮಗೆ ನೆಟ್ಟು, ಸ್ಪೆಷಲಿ ಬಂದ್ಬಿಟ್ಟು ಇದು ಟ್ರಾನ್ಸ್ಪರೆಂಟ್ ಇದು ಕರ್ಟನ್ ಅಂತ ಹೇಳ್ತೇವೆ. ಮನೆ ಮೇಲೆ ಸಜ್ಜೆ ಮೇಲೆ ಪಾರೊಳಗೆ ಕೂಡುತ್ತಲ್ಲ, ಅದಕ್ಕೆ ಕವರ್ ಅವಾಯ್ಡ್ ಮಾಡ್ಲಿಕ್ಕೆ ಹಾಕೋದು. ಇದು ನಮ್ಮಲ್ಲಿ ದೊರೆಯುತ್ತದೆ, ನಮ್ಮಲ್ಲಿ ಸಿಕ್ಕತ್ತೆ. ಹಳ್ಳಿಗಳಲ್ಲಿ ಹಸುಗಳನ್ನ ಸಾಕ್ಬೇಕಾದ್ರೆ ಕೆಳಗಡೆ ಹುಲ್ಲು ಹಾಕಿ ರಾತ್ರಿ ಹೊತ್ತು ಮಂಗಿಸ್ತಾ ಇದ್ರು. ಈಗ ಆಗಲ್ಲ, ಹುಲ್ಲು ಜಾಸ್ತಿ ಸಿಗ್ತಾ ಇಲ್ಲ. ಮತ್ತೆ ಗುಣಚೀಲ ಹಾಕ್ತಾ ಇದ್ರು, ಅದನ್ನ ಗಲೀಜ್ ಮಾಡ್ಕೋತೇವೆ. ಈಗ ವಾಷಬಲ್ ರಬ್ಬರ್ ಮ್ಯಾಟ್ ನ ಈಗ ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದಾರೆ. ಸಿಟಿಗಳಲ್ಲಾಗ್ಲಿ ಅಥವಾ ಹಳ್ಳಿಗಳಲ್ಲಾಗ್ಲಿ ಎಲ್ಲರೂ ಕೂಡ ಈ ಒಂದು ರಬ್ಬರ್ ಮ್ಯಾಟ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಸಗಣಿ ಆಗ್ತಾ ವಾಶ್ ಮಾಡ್ಲಿಕ್ಕೆ, ಮತ್ತೆ ಡ್ಯೂರಬಲ್, ಕಟ್ ಆಗಲ್ಲ. ಮತ್ತೆ ಇದನ್ನ ಶಿಫ್ಟ್ ಮಾಡಬಹುದು ಕೊಟ್ಟಿಗೆಯಿಂದ ಮತ್ತೆ ಗದ್ದೆಗಳಿಗೆ, ಗದ್ದೆಗಳಿಂದ ಮತ್ತೆ ಕೊಟ್ಟಿಗೆಗೆ ಎರಡು ಕಡೆನೂ ಕೂಡ ಈ ಒಂದು ರಬ್ಬರ್ ಮ್ಯಾಟ್ ಅನ್ನ
ಯೂಸ್ ಮಾಡ್ತಾರೆ ಹಳ್ಳಿ ಕಡೆ ಮತ್ತೆ ಸಿಟಿ ಕಡೆ. ಲಾರಿಗಳಲ್ಲಿ, ಟ್ರಾಕ್ಟರ್ಗಳಲ್ಲಿ ನಾವು ಲೋಡಿಂಗ್ ಆದ್ಮೇಲೆ ಮಳೆ ಬಂದು ಅಲ್ಲಿ ಮಳೆಯಿಂದ ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದಕ್ಕೆ ಲೋಡಿಂಗ್ ಏನಿದೆ ಅಂತೇಳಿ ಅವಾಗ ನಾವು ಈ ಟಾರ್ಪಲಿನ್ ಯೂಸ್ ಮಾಡ್ತೀವಿ. ಹಿಂಗೆ ನಾವು ದೇಶದಲ್ಲಿ ಮುಂದೆ ಹೋಗ್ತಿದ್ರೆ ಅಲ್ಲಿ ಮತ್ತೊಂದು ನಂದಿ ಟಾರ್ಪಲಿನ್ಸ್ ಫ್ಲೋಸ್ ಅಂಡ್ ಟಾರ್ಪಲಿನ್ಸ್ ಅಂತಕ್ಕಂಥ ಮತ್ತೊಂದು ಇಲ್ಲಿ ಅಂಗಡಿ ಸಿಗುತ್ತೆ. ಹಾಗೇನೆ ಶೇಡ್ ನೆಟ್ ಅಂತ ನಾವು ಕರಿತೀವಿ. ಶೇಡ್ ನೆಟ್ ಅಂತ ಹೇಳಿದ್ರೆ ನಾವು ಗಿಡಗಳ ಮೊಳಕೆ ಹೊಡಿಬೇಕಾದ್ರೆ ಅಥವಾ ಹುಳುಗಳು ಬಂದು ಗಿಡಗಳನ್ನ ಹಾಳು ಮಾಡಬಾರ್ದು ಅಂತ ಹೇಳಿದಾಗ ಅಂತ ಟೈಮಲ್ಲಿ ನಾವು ಶೇಡ್ ನೆಟ್ಗಳನ್ನ ಯೂಸ್ ಮಾಡ್ತೇವೆ. ಇನ್ನ ಪಾರಿವಾಳ ನೆಟ್ಸ್ ಅಂತ ಹೇಳ್ತೀವಿ. ಹಕ್ಕಿಗಳು ಬೆಳೆಗಳನ್ನ ಹಾಳು ಮಾಡ್ತಾ ಇರ್ತವೆ, ಗಿಡಗಳನ್ನ ಹಾಳು ಮಾಡ್ತಾ ಇರ್ತವೆ, ಹಣ್ಣುಗಳನ್ನ ಹಾಳು ಮಾಡ್ತಾ ಇರ್ತೇವೆ. ಅಂತ ಟೈಮಲ್ಲಿ ಈ ಒಂದು ಶೇಡ್ ನೆಟ್ಗಳನ್ನ ಅಥವಾ ಬರ್ಡ್ ನೆಟ್ಗಳನ್ನ ಯೂಸ್ ಮಾಡ್ತಾರೆ. ಹಂಗೆ ಮುಂದೆ ಹೋಗ್ತಾ ಇದ್ರೆ ಈ ಕ್ಯಾನ್ವಾಸ್ ಸೆಂಟರ್, ಭಾರತ್ ಟಾರ್ಪಲಿನ್ ಕಂಪನಿ, ಹಂಗೆ ಮುಂದಕ್ಕೆ ಹೋಗೋಣ ನಾವು. ಇಲ್ಲಿ ಸುಮಾರು ಶಾಪ್ಸ್ಗಳು ಸಿಗುತ್ತೆ. ಜೈ ಅಂಬೆ ಟಾರ್ಪಲ್ ಅಂತ ಹೇಳಿ ಇವೆಲ್ಲವೂ ಕೂಡ ಈ JC ರೋಡ್ನಲ್ಲಿ ಸಿಗ್ತಕ್ಕಂಥ ಅಂಗಡಿಗಳು. ಮತ್ತೆ ಇನ್ನೊಂದು ಈ ಪಿಜನ್ ಸ್ಪೈಕಿ ಅಂತ ಹೇಳ್ತೀವಿ. ಪಿಜನ್ ಸ್ಪೈಕಿ ಅಂತ ಹೇಳಿದ್ರೆ ಈ ಸಿಟಿ ಕಡೆ ಈ ಒಂದು ಕ್ಯಾಮ್ರಾ ಇರ್ತವಲ್ಲ, ಕ್ಯಾಮ್ರಾ ಮೇಲೆ ಬಂದು ಆ ಒಂದು ಪಾರಿವಾಳಗಳು ಬಂದು ಗಲೀಜ್ ಮಾಡ್ತಾ ಇರ್ತೇವೆ. ಆಗ ಅಂಥದನ್ನ ಅವಾಯ್ಡ್ ಮಾಡಲಿಕ್ಕೆ CC ಕ್ಯಾಮ್ರಾ ಮೇಲೆ ಅಥವಾ ಮನೆ ಮೇಲ್ಗಡೆ ಆ ಒಂದು ಸ್ಪೈಕ್ ಅನ್ನ ಇಡ್ತಾರೆ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಇನ್ನು ಧನಲಕ್ಷ್ಮಿ ಟಾರ್ಪಲಿನ್ ಅಂತಕ್ಕಂಥದ್ದು, ಇದು ಕೂಡ ಧನಲಕ್ಷ್ಮಿ ಟಾರ್ಪಲಿನ್ ಅನ್ನೋದು ಕೂಡ ದೊಡ್ಡ ಶೋರೂಮು. ಇಲ್ಲಿ ಕೂಡ ಟಾರ್ಪಲಿನ್ಗಳು, ಫ್ಲೋರ್ ಮ್ಯಾಟ್ಗಳು, ಶೇಡ್ ನೆಟ್ಗಳು ಕೂಡ ಇಲ್ಲೂ ಕೂಡ ಸಿಗುತ್ತೆ. ಇನ್ನು ಹಂಗೆ ಹೋಗ್ತಾ ಇರೋಣ. ಈಗ ನಾವು ಕಾರ್ಪೆಟ್ ಅಂತ ಹೇಳ್ತೀವಲ್ಲ, ಮದುವೆ ಮನೆಗಳಲ್ಲಿ ರೆಡ್ ಕಾರ್ಪೆಟ್ ಆಗಲಿ ಅಥವಾ ವಿದೇಶದಿಂದ ಯಾರು ಬಂದಾಗ ಅಥವಾ ನಮ್ಮನೆ ಯಾವ್ದೊಂದು ಫಂಕ್ಷನ್ ಆಗ್ಬೇಕಾದ್ರೆ ಅದಕ್ಕೂ ಕೂಡ ಇಲ್ಲಿ ಕಾರ್ಪೆಟ್ಗಳು ಕೂಡ ಸಿಗ್ತವೆ ಅಂತಕ್ಕಂಥದ್ದು. ಈಗ ನೋಡಿ, ಬರೀ ಇಷ್ಟೇ ಅಲ್ಲ, ಈ ರೆಡ್ ಕಾರ್ಪೆಟ್ ಫ್ಲೋರಿಂಗ್ ಅಂತ ಹೇಳ್ತೀವಿ. ಮಳೆ ಬಂದಾಗ ನಾವು ಈಗ ಬೈಕ್ಗಳಾಗ್ಲಿ, ಕಾರ್ಗಳಾಗ್ಲಿ ಅಥವಾ ನೆನಿಬಾರ್ದು ಅಂತ ನಾವು ಅನ್ಕೋತೀವಲ್ಲ, ಅದಕ್ಕೂ ಕೂಡ ಇಲ್ಲಿ ಬಾಡಿ ಕವರ್ ಇವ್ರ ಹತ್ರ ಸಿಗುತ್ತೆ ಅಂತಕ್ಕಂಥದ್ದು. ಮತ್ತೆ ಭದ್ರಾ ಟಾರ್ಪಲಿನ್ಸ್, ಇಲ್ಲೂ ಕೂಡ ಎಲ್ಲವೂ ಸಿಗ್ತದೆ ಅಂತಕ್ಕಂಥದ್ದು. ನೋಡಿ, ನಾವು ಸುಮಾರು ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಾಗ ನಾವು ವಸ್ತುಗಳನ್ನ ನೋಡ್ಕೊಂಡು ಬರ್ತಾ ಇರ್ತೀವಿ. ಎಲ್ಲಿ ವೆರೈಟಿ ಸಿಗುತ್ತೆ, ಎಲ್ಲಿ ಕಮ್ಮಿ ಸಿಗುತ್ತೆ ಅಂತ ಹುಡುಕಾಡ್ತಾ ಇರ್ತೀವಿ. ಈ ಒಂದು ಬಜಾರ್ಗಳಿಗೆ ನಾವು ಎಂಟ್ರಿ ಕೊಟ್ರೆ ಈ ಕಾಮಧೇನು ಟಾರ್ಪಲಿನ್ ಇಂಡಸ್ಟ್ರಿ ಮತ್ತೆ ಹರಿಯಾ ಟಾರ್ಪಲಿನ್, ಎಷ್ಟೊಂದು ವೆರೈಟಿ ಟಾರ್ಪಲಿನ್ ಅಂಗಡಿಗಳು ನಮಗೆ ಇಲ್ಲಿ ಸಿಗುತ್ತೆ ಈ ಒಂದು ಬಜಾರ್ನಲ್ಲಿ ಅಂತಕ್ಕಂಥ ನಾವು ಕಾಣ ನೋಡಬಹುದು. ಇದೆಲ್ಲ ಸಿಗೋದು ನಮ್ಮ ಬೆಂಗಳೂರಿನ JC ರೋಡ್ನಲ್ಲಿ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ನೀವು ಹಳ್ಳಿಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ನೀವು ವಿಡಿಯೋವನ್ನ ನೋಡ್ತಾ ಇರ್ತೀರಾ, ಈ ಒಂದು ನೆಟ್ಗಳನ್ನ, ಟಾರ್ಪಲಿನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಡೈರೆಕ್ಟ್ ಆಗಿ ಬನ್ನಿ JC ರೋಡ್ಗೆ, ಇವೆಲ್ಲವನ್ನ ನೀವು ಪರ್ಚೇಸ್ ಮಾಡಿ ಅಂತಕ್ಕಂಥದ್ದು. ಇನ್ನ ಹಂಗೆ ಹೋಗ್ತಾ ಇದ್ರೆ ರಾಹುಲ್ ಕಾರ್ಗೋ ಟಾರ್ಪಲಿನ್ ಇಂಡಸ್ಟ್ರಿ ಅಂತಕ್ಕಂಥದ್ದು. ಈ ಮ್ಯಾಟ್ಗಳಲ್ಲಿ ಕಾಯಿನ್ ಮ್ಯಾಟು ಮತ್ತೆ ಚೈನ್ ಮ್ಯಾಟು ಅವು ಕೂಡ ಈ ಮ್ಯಾಟ್ಗಳಲ್ಲಿ ಸಿಗ್ತವೆ ಅಂತಕ್ಕಂಥದ್ದು. ವೆರೈಟಿ ಬಸ್ಗಳು ಹಾಕ್ಲಿಕ್ಕೆ ಅಥವಾ ಆಫೀಸ್ಗಳು ಹಾಕ್ಲಿಕ್ಕೆ ಕಾಯಿನ್ ಮ್ಯಾಟ್ಗಳು ಕೂಡ ಸಿಗುತ್ತೆ. ಅನಂತರ ಈ ಓಲ್ವೋ ಬಸ್ಗಳಲ್ಲಿ, AC ಬಸ್ಗಳಲ್ಲಿ ಸೆಂಟ್ರಲ್ ಹಾಕಿರ್ತಾರಲ್ಲ ಈ ಒಂದು ಮ್ಯಾಟ್ಗಳನ್ನ, ಅದಕ್ಕೆ ನಾವು ಚೈನ್ ಮ್ಯಾಟ್ ಅಂತ ನಾವು ಕರಿತೀವಿ. ಅದು ಕೂಡ ಇಲ್ಲಿ ಸಿಗುತ್ತೆ. ನನ್ನ ಹಿಂಭಾಗ ರಸ್ತೆ ಕಾಣ್ತೀಯಲ್ಲ, ಇದೇ ಟೌನ್ ಹಾಲ್ ರಸ್ತೆ. ಇದೇ ಒಂದೇ ಒಂದು ಜಾಗದಲ್ಲಿ 5 ಅಂಗಡಿಗಳು ನಮಗೆ ಇಲ್ಲಿ ಕಾಣಸಿಗ್ತವೆ. ಈ ಎಲ್ಲ ಅಂಗಡಿಗಳಲ್ಲಿ ಈ ಮ್ಯಾಟ್ಗಳು, ಶೇಡ್ ನೆಟ್ಗಳು, ರಬ್ಬರ್ ಮ್ಯಾಟ್ಗಳು, ಮತ್ತೆ ಸ್ಪೈಕ್ಗಳು, ಚೈನ್ ಮ್ಯಾಟ್ಗಳು, ಕಾಯಿನ್ ಮ್ಯಾಟ್ಗಳು ಎಲ್ಲವೂ ಕೂಡ ಸಿಗುತ್ತೆ. ನಾನು ಈ JC ರೋಡ್ನಲ್ಲಿ 1-2 ಸಿಗುತ್ತೆ ಅಂತ ಅನ್ಕೊಂಡ್ ಬಂದೆ. ಇಲ್ಲಿ ಬಂದಾಗ ನಂಗೆ ಗೊತ್ತಾಗಿದ್ದು ಇಲ್ಲಿ 25ಕ್ಕಿಂತ ಹೆಚ್ಚು ಒಂದು ಶೋರೂಮ್ಗಳು ಮತ್ತೆ ಅಂಗಡಿಗಳು ಇದಾವೆ ಅನ್ನಕ್ಕಂಥದ್ದು. ಓಕೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೀವೇನಾದ್ರೂ ಮ್ಯಾಟ್ಗಳನ್ನ ಅಥವಾ ಶೇಡ್ ನೆಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೆಂಗಳೂರಿನ ಈ ಒಂದು ಮಿನರಲ್ ಸರ್ಕಲ್ ಇಂದ ಹಿಡಿದು ಅಪ್ ಟು ನೀವು ಟೌನ್ ಹಾಲ್ ತನಕ ನೀವು ವಾಕಿಂಗ್ ಮಾಡಿದ್ರೆ ಬೇಜಾನ್ ಅಂಗಡಿಗಳು ಸಿಗ್ತೇವೆ. ಮತ್ತೆ ಎಲ್ಲಿ ನಿಮಗೆ ಕ್ವಾಲಿಟಿ ಬೆಸ್ಟ್ ಮತ್ತೆ ಎಲ್ಲಿ ನಿಮಗೆ ರೇಟ್ ಬೆಸ್ಟ್ ಅಂತ ಅನ್ಸುತ್ತೋ ಅಲ್ಲಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.